ಬಂದಿದ್ದೀವಿ. ಏನಪ್ಪಾ ಅಂದ್ರೆ ಶಟಸ್ಥಲಕ್ಕೆ ನಾವು ಬಂದಿದ್ದೀವಿ. ಆ ಶಟಸ್ಥಲ ಅಂದ್ರೆ 6, ಶಟ್ ಅಂದ್ರೆ 6, ಸ್ಥಳ ಅಂದ್ರೆ ಹಂತ. ಆ ಹಂತದಲ್ಲಿ ನನಗೆ 3ನೇ ಒಂದು ಸ್ಥಳ ಅವಕಾಶ ಸಿಕ್ಕಿದೆ. ಆ ಸ್ಥಳದ ಅವಕಾಶ ಏನಪ್ಪಾ ಅಂತಂದ್ರೆ, ಮೊದಲನೇದು ಈಗ ಭಕ್ತ ಸ್ಥಳ ಮುಗಿದಿದೆ, ನಂತರದಲ್ಲಿ ಮಹೇಶ್ವರ ಸ್ಥಳ ಮುಗಿದಿದೆ. ಈಗ ನನಗೆ 3ನೇ ಸ್ಥಳ ಪ್ರಸಾದಿ ಸ್ಥಳ ಬಂದಿದೆ. ಆ ಪ್ರಸಾದಿ ಸ್ಥಳದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದನ್ನ ಈಗಾಗಲೇ ಕ್ರಮಬದ್ಧವಾಗಿ ಅಪ್ಪರು ಸಾಕಷ್ಟು ವಿಚಾರಗಳನ್ನ ನಮಗೆ ರೆಡಿ ಮಾಡಿ ಕೊಟ್ಬಿಟ್ಟಾರೆ. ನಾವೇನು ಮಾಡೋದು ಇದಿಲ್ಲ, ಓದ್ಬಿಡೋದು ಅಷ್ಟೇ ಅಂತ ಅಂದ್ಕೊಂಡಿವಿ. ಅವ್ರು ಬಹಳ ಕ್ರಮಬದ್ಧವಾಗಿ ತಯಾರಿಸಿಕೊಟ್ಟಿದ್ದಾರೆ. ನನಗೆಷ್ಟು ಸಾಧ್ಯ ಇತ್ತು ಅದನ್ನ ನಾನು ಇಲ್ಲಿ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟವರ್ಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಇವು ಒಂದನ್ನು ಬಿಟ್ಟು ಒಂದಿಲ್ಲ. ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರುವಂಥ ವಿಚಾರಗಳು, ಒಂದಕ್ಕೊಂದು ಪೂರಕವಾಗಿರುವಂಥ ವಿಷಯಗಳು. ಯಾಕಂತಂದ್ರೆ ಅಧ್ಯಾತ್ಮ ಶಿಖರವನ್ನು ಮುಖ್ಯವಾಗಿ ಮುಟ್ಲಿಕ್ಕೆ ನಾವೆಲ್ಲರೂ ಇವು ಬಹಳ ಮುಖ್ಯವಾದಂಥ ವಿಚಾರಗಳು. ಸಾಧಕರಿಗಾಗಿರ್ಬೋದು ಮತ್ತು ಸಾಧನೆಯಲ್ಲಿ ಹಂತದಲ್ಲಿ ಇರುವಂಥವರಿಗೂ ಕೂಡ ಇವು ಬಹಳ ಮುಖ್ಯ ಆಗಿರ್ತಕ್ಕಂಥ ವಿಚಾರಗಳು. ಈಗ ನೇರವಾಗಿ ಪ್ರಸಾದಿ ಸ್ಥಳಕ್ಕೆ ನಾನು ಬಂದು, ಪ್ರಸಾದಿ ಸ್ಥಳ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭಕ್ತನಲ್ಲಿಯೇ ಕಾಯಕ ಕಟ್ಟಳೆಯನ್ನು ಹಾಕಿದ್ದು, ಕಾಯಕ ಶೀಲನಾಗಿ ಸಚ್ಚಾರಿತ್ರ್ಯವನ್ನು ಸಾಧಿಸಲು ತಿಳಿಸಲಾಗಿದೆ. ಆದ್ದರಿಂದ ಭಕ್ತನು ಕಾಯದಲ್ಲಿ ಶ್ರದ್ಧೆಯುಳ್ಳವನಾಗಿ, ಇಷ್ಟಲಿಂಗ ಪೂಜೆಯಲ್ಲಿ ವಿಶ್ವಾಸವುಳ್ಳವನಾಗಿ ನಿಷ್ಠೆಯನ್ನು ಬೆಳೆಸಿಕೊಂಡಾಗ ಫಲ ಲಭಿಸುವುದು. ಪರಿಭಾವಿಸಿ ಫಲ ದೊರೆತಾಗ ಲಿಂಗ ನೆನೆಯಿನಲ್ಲಿಯೇ ಸಂತಸದಿಂದ ಭೋಗಿಸುವ ಕ್ರಿಯೆಯೇ ಪ್ರಸಾದಿ ಸ್ಥಳ ಅಂತ ಅನ್ಕೊಂಡು. ಹಾಗೇನೆ ಅದರ ಸ್ವರೂಪ, ಪ್ರಸಾದ ಸ್ಥಳದ ಸ್ವರೂಪ ಹೇಗಿದೆ ಅಂತಂದ್ರೆ, ಇಚ್ಛಾಶಕ್ತಿ ಹಾಗೂ ಅವಧಾನ ಶಕ್ತಿ, ಭಕ್ತಿಗಳು. ಪ್ರಸಾದಿ ಸ್ಥಳದಲ್ಲಿ ಸಮನ್ವಯಗೊಂಡ ಸಾಧಕನು ಪ್ರಜ್ಞಾಶೀಲನಾಗಿರುತ್ತಾನೆ. ಇಚ್ಛಾಶಕ್ತಿ ಹಾಗೂ ಸಮಾಧಾನ ಭಕ್ತಿ ಎರಡೂ ಒಂದಾಗಿ ಲಿಂಗ ರೂಪವಾಗುತ್ತೆ. ಆ ಲಿಂಗ ನೆಲೆಗೊಂಡ ನೇತ್ರೇಂದ್ರಿಯವು ಲಿಂಗವಾಗುತ್ತೆ. ನೇತ್ರೇಂದ್ರಿಯ ವಿಷಯವಾದ ರೂಪ ಪ್ರಸಾದವಾಗುತ್ತೆ. ಹಾಗೆಯೇ ಪ್ರಸಾದಿಯ ಪರಿಣಾಮ ಹೇಗಿರುತ್ತೆ ಅಂತ ಪ್ರಸಾದಿಯ ಬಗ್ಗೆ ತಿಳ್ಕೊಂಡು, ಮನದ ಆಳದಲ್ಲಿರುವ ಅಹಂಕಾರವನ್ನು, ಅಂದ್ರೆ ಮನದಲ್ಲಿರುವಂಥ ಅಹಂಕಾರವನ್ನು ಸಾವಧಾನ ಭಕ್ತಿಯಿಂದ, ಅಂದ್ರೆ ಶ್ರದ್ಧಾಭಕ್ತಿಯಿಂದ ನಶಿಸತೊಡಗುತ್ತದೆ. ಪ್ರಸಾದಿಯ ಅಂಗ ಪ್ರಸಾದ ಕಾಯವಾಗುತ್ತೆ, ಅಂದ್ರೆ ಈ ಅಂಗ ಪ್ರಸಾದ ಕಾಯವಾಗಿ ಆಗುತ್ತೆ. ಆಗ ಸಾವಧಾನ ನಿರಹಂಕಾರ, ಆಗ ಸಾಧಕನ ನಿರಂಕಾರ ಶಕ್ತಿಯು ಪಂಚ ವಿಷೇಂದ್ರಿಯಗಳನ್ನು, ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇರಿಸುವಂತ ಕೆಲಸ ಆಗುತ್ತೆ. ಹೀಗೆ ಜ್ಞಾನೇಂದ್ರಿಯಗಳ ಮೇಲೆ ಪ್ರಭುತ್ವ ಸಾಧಿಸಿದಾಗ ನನ್ನದು ತನ್ನದು ಎಂಬ ಮಾಯಾಮಲ ನಿವಾರಣೆ ಆಗುವಂಥದ್ದು. ಅದಕ್ಕೆ ಒಂದು ವಚನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮೇಶ್ವರದು. ಪ್ರಸಾದಿಯಾದಾತ ಪ್ರಳಯಕ್ಕೊಳಗಾಗ ಇಂದ್ರಿಯಗಳ ಹರಿಯಲಿಯ ಬಂದುದನ ಅತಿಗಳೆಯ ಅದು ಲಿಂಗಾರ್ಪಿತದಿಂ ಬಂದುದಾಗಿ ಆತನ ಅಂಗ ಸರ್ವಾಂಗಲಿಂಗ, ಆತನ ನಡೆ ನುಡಿ ಚೈತನ್ಯ ಸಾಕ್ಷಾತ್ ಅಯ್ಯನ ಸದ್ಭಾವ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಯ್ಯನ ಕೂಡಿದ ನಿತ್ಯ ಪ್ರಸಾದಿಯ ಪರಿಹಿಂತುಂಟು ಅಂತ ಮಾತನ್ನ ಇಲ್ಲಿ ಸಿದ್ದರಾಮೇಶ್ವರ ಶರಣರು ಹೇಳ್ತಾರೆ. ಆಗ ಪ್ರಸಾದಿಯು ಅಷ್ಟಮದಗಳನ್ನು, ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥವು ಮೆಟ್ಟಿ ನಿಲ್ಲುತ್ತಾನೆ. ಅಂದ್ರೆ ಇಂತಹ ಈ ಒಂದು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳನ್ನು ಮೆಟ್ಟಿ ನಿಲ್ಲುವಂತ ವ್ಯಕ್ತಿ ಆಗ್ತಾನೆ, ಶರಣ ಆಗ್ತಾನೆ. ಮದರಹಿತವಾದ ಪ್ರಸಾದಿಯು ಪ್ರಸನ್ನ ಭಾವದಿಂದ ಕಂಗೊಳಿಸ್ತಾ ಇರ್ತಾನೆ. ಈ ಪ್ರಸನ್ನತೆಯಲ್ಲಿ ಆನಂದ ಲಕ್ಷಣವು ಮೈದೂರುತ್ತೆ.
ಈಗ ಆಗ್ಲೇ ಹೇಳ್ದಂಗೆ ಪ್ರಸನ್ನತೆಯಿಂದ ಸದಾ ಇರ್ತಾನಂಗಿಲ್ಲ ಹಂಗೆ ಮೈದೂರುತ್ತೆ. ಈ ಆನಂದದಲ್ಲಿಯೇ ಆತ ಕಾಯ ವಾಚ ಮನಸ ಕಾಯಶೀಲನಾಗಿ ಸದಾ ಇರುತ್ತಾನೆ. ನೆಕ್ಸ್ಟ್ ಪ್ರಸಾದಿಯ ಸ್ಥಳ. ಪ್ರಸಾದಿಯ ಲಕ್ಷಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಪ್ರಸಾದಿಗೆ ಲಕ್ಷಣವಾದುದೆಂದರೆ ಹೇಳಿಯೇ ಕೇಳಿರಯ್ಯ, ಕಾಯದಿಂದ ಮನಸ್ಸಿನಿಂದ ವಾಕ್ಯದಿಂದ ಸತ್ಯಶುದ್ಧನಾಗಿ ವಿಶ್ವಾಸ ಶ್ರದ್ಧೆಗೊಂಡಡೆ ಶರೀರವನ್ನು ಪ್ರಾಣವನ್ನು ಒಡೆಯಂಗೆ ಸಮರ್ಪಿಸಿ ಪ್ರಸಾದವ ಕೈಕೊಳ್ಳಬಲ್ಲರೆ ಪ್ರಸಾದಿ ಎಂದೆ. ಹಿಂಗಲ್ಲದೆ ಕುಳವೆಂಬ ಕೊಳಕ್ಕೆ ಸಿಲುಕಿದ ತಾಲ್ವಿಚಾರಿ ಋಣಪಾತಕರ ಪ್ರಸಾದಿ ಸದ್ಭಾವಿ ಎಂತೆನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಉಂಡು ಕಾಯಕದಿಂದ ಮನಸ್ಸಿನಿಂದ ಅಂದ್ರೆ ಒಂದು ಇದಕ್ಕೆ ಪೂರಕವಾದಂತ ಒಂದು ವಚನ ಹೇಳ್ಬಿಡ್ತೀನಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಪ್ರಸಾದಿ ಲಕ್ಷಣ ಬಗ್ಗೆನೇ ಇದು ಎಷ್ಟು ವಚನ ಇದೆ. ಅದಕ್ಕೆ ಹೆಂಗಿರ್ಬೇಕು ಅಂದ್ರೆ ಕಾಯದಿಂದ ಮನಸ್ಸಿನಿಂದ ವಾಕ್ಯದಿಂದ ಸತ್ಯಶುದ್ಧವಾಗಿ ವಿಶ್ವಾಸ ಶ್ರದ್ಧೆ ಕೂಡ ನಮ್ಮಲ್ಲಿ ಇರಬೇಕು, ಆ ಲಿಂಗ ನಿಷ್ಠೆಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನು. ಯಾರಿಗಿಂತದ್ದು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪೂರಕವಾದಂಥ ಒಂದು ಬಸವಣ್ಣವರ ಒಂದು ವಚನೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಕೃಷಿ ಕೃತ್ಯ ಕಾಯಕ ಮಾಡುವವನ ಆತನ ತನು ಶುದ್ಧ, ಆತನ ಭಾವ ಶುದ್ಧ, ಆತನ ಮನ ಶುದ್ಧ, ಆತನ ಮನೆಯಲ್ಲಿ ಹೊತ್ತು ಲಿಂಗಾರ್ಚನೆ ಮಾಡಿದ ಗುರುಭಾವನ ಅನ್ನುವಂತಹ ಒಂದು ಭಾವದಲ್ಲಿ ಏನು ನಮ್ಮ ತನು ಮನ ಧನ ಶುದ್ಧವಾಗಿರ್ಬೇಕನ್ನುವಂಥ ಪ್ರಸಾದ ಕಾಯ ಭಾವವಾಗಿರುವಂಥ ಒಂದು ವಿಚಾರವನ್ನು ಪ್ರಸಾದಿಯ ಲಕ್ಷಣ ಆಗಿರುತ್ತೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅದೇ ತೋಟದ ಸಿದ್ಧಲಿಂಗ ಶ್ರೀಗಳು ಹೇಳ್ತಾರೆ, ಒಕ್ಕುದ ಪ್ರಸಾದವೆಂಬರು ಮಿಕ್ಕುದ ಪ್ರಸಾದವೆಂಬರು ಒಕ್ಕುದು ಮಿಕ್ಕುದನ್ನೆಲ್ಲ ಬೆಕ್ಕುಕೊಳ್ಳದೆ ಅಂತ ಪ್ರಶ್ನೆ ಮಾಡ್ತಾರೆ. ಒಕ್ಕು ಮಿಕ್ಕು ಹೋಗುವ ಪಂಚ ಸಕಿಲವ ಕೊಳ್ಳಡೆ ಗುಹೇಶ್ವರ ಲಿಂಗದಲ್ಲಿ ಆತನೇ ಪರಮ ಪ್ರಸಾದಿ. ನೆಕ್ಸ್ಟ್ ಇನ್ನೊಂದು ಅದೇ ಪೂರಕವಾದ ಒಕ್ಕುದು ಪ್ರಸಾದವೆಂಬುದು ಮಿಕ್ಕುದು ಪ್ರಸಾದವೆಂಬುದು ಒಕ್ಕುದು ಮಿಕ್ಕುದನ್ನೆಲ್ಲ ಬೆಕ್ಕುಕೊಳ್ಳದೆ ಅಂತ ಪ್ರಶ್ನೆ ಮಾಡಿ. ನೆಕ್ಸ್ಟ್ ಒಕ್ಕು ಮಿಕ್ಕು ಹೋಗುವ ಪಂಚ ಸಕಿಲವ ಬಲ್ಲಡೆ ಗುಹೇಶ್ವರ ಲಿಂಗದಲ್ಲಿ ಆತನೇ ಪರಮ ಪ್ರಸಾದ. ಕರ್ಣಗಳು ಕೇಳಿದ ಶಬ್ದದಿಂದ ಆದ ಸುಖವನ್ನು ಅಂದ್ರೆ ಕಿವಿಗಳಿಂದ ಕೇಳಿದ ಶಬ್ದದ ಸತ್ಸಂಗದ ಸನ್ಮಾರ್ಗದ ವಿಚಾರಗಳು ನಮ್ಮ ಕಿವಿಗೆ ಬಿದ್ದಾಗ ಅಂದ್ರೆ ಅಂತಹ ಶಬ್ದದಿಂದ ಪ್ರಸಾದವಾಗಿ ಬರುತ್ತೆ ಅಂತ. ಅದೇ ರೀತಿಯಾಗಿ ನೇತ್ರಗಳು ನೋಡಿದ ರೂಪದಿಂದ ಆದ ಸುಖವನ್ನು ಅಂದ್ರೆ ನಾವು ಒಳ್ಳೆಯ ಒಂದು ಸೌಂದರ್ಯಯುತವಾದಂತಹ ಒಂದು ವಾತಾವರಣ ನೋಡಿದಾಗ ಆಗಿರ್ಬೋದು, ಅಥವಾ ನಾವೆಲ್ಲ ಪ್ರವಾಸಕ್ಕೆ ಹೋದಾಗ ನೋಡಿರುವಂತ ಒಂದು ದೃಶ್ಯವನ್ನ ನಾವು ಹೇಗೆ ಅನುಭವಿಸ್ತೀವೋ ಅದು ರೂಪ ಬಂದಾಗ ಅದರಿಂದ ನೋಡುವಂಥದ್ದು ಕೂಡ ನೇತ್ರದಿಂದ ನೋಡುವಂಥದ್ದು ಕೂಡ ಸುಖವನ್ನು ಅನುಭವಿಸ್ಬೇಕು. ಅದೇ ರೀತಿಯಾಗಿ ರಸನೆ ಸವಿದ ರಸದಿಂದ ಆದ ಸುಖವನ್ನು ಅಂದ್ರೆ ನಾವು ರುಚಿ ಸ್ವಾದ ಅಂದ್ರೆ ರುಚಿ ನೋಡ್ತೀವಲ್ಲ ಅದರಿಂದ ಆದ ಸುಖವನ್ನು ಕೂಡ ಪ್ರಸಾದ. ವಾಸಿಸುವ ಅಂದ್ರೆ ನಾವು ವಾಸನೆ ತಗೊಳ್ತೀವಲ್ಲ ಅದು ಕೂಡ ವಾಸಿಸುವ ಪ್ರಾಣದಿಂದ ಆದ ಅದು ಪ್ರಾಣ ಆಗೈತಿ, ಗ್ರಹಣ ಆಗ್ಬೇಕದು, ಅದು ಪ್ರಾಣ ಆಗೈತಿ. ವಾಸಿಸುವ ಗ್ರಹಣದಿಂದ ಆದ ಗಂಧ ಸುಖವನ್ನು ಅಂದ್ರೆ ನಾವು ವಾಸಿಸುವಂತ ಸ್ಮೆಲ್ ನೋಡ್ತೀವಲ್ಲ ಅದರ ಒಂದು ಸುವಾಸನೆ, ಒಳ್ಳೆ ಸುವಾಸನೆಯನ್ನು ಏನು ನಾವು ತಗೊಳ್ತೀವಲ್ಲ ಅದರ ಸುಖವನ್ನ ಅನುಭವಿಸ್ತೇವೆ. ಮುಟ್ಟುವ ತ್ವಕ್ಕಿನಿಂದ ಆದ ಸ್ಪರ್ಶ ಸುಖವನ್ನು ಅಂದ್ರೆ ನಮ್ಮ ಚರ್ಮಕ್ಕೆ ನಮ್ಮ ಅಂಗಕ್ಕೆ ಟಚ್ ಆದಾಗ ಏನು ನಾವು ಸ್ಪರ್ಶ ಆದಾಗ ಅನುಭವಿಸ್ತೀವಿ ಅಂದ್ರೆ ಏನೋ ಒಂದು ಗಾಯ ಆಗಿರ್ತೋ ಏನೋ ಒಂದು ಸೊಳ್ಳೆ ಕಡಿದಿರ್ತ ಆ ಸಂದರ್ಭದಲ್ಲಿ ಮಾಯುವಂಥ ಸಂದರ್ಭದಲ್ಲಿ ತುರಿಕೆ ಬರುತ್ತೆ ಲಾಸ್ಟಿಗೆ, ಅದು ನಮಗೇನೋ ಸಮಾಧಾನ ಕೊಡುತ್ತೆ, ಆನಂದ ಅನಿಸ್ತದೆ. ಅದು ನಾವು ತುರಿಕೆ ಕೊಟ್ಟಾಗ ಅದು ಕೆರೆದಾಗ ಸಮಾಧಾನ ಅಂತ ಒಂದು ಕೂಡ ಅದು ಒಂದು ತಕ್ಕಿನಿಂದ ಅನುಭವಿಸ್ತಕ್ಕಂಥ ಸ್ಪರ್ಶ ಸುಖ ಅನ್ನುವಂಥದ್ದು. ಅದೇ ರೀತಿಯಾಗಿ ಅರ್ಪಿತವ ಮಾಡಿ ಅನುಭವಿಸುವಂಥದ್ದು
ಇವೆಲ್ಲದಕ್ಕೂ ಲಿಂಗಾರ್ಪಿತ ಮಾಡಿ ಅನುಭವಿಸ್ತಕ್ಕಂಥದ್ದೇ ಪ್ರಸಾದ. ನಿಜಗುರು ಸಿದ್ಧಲಿಂಗೇಶ್ವರ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಪ್ರಸಾದಿ ಅನ್ನುವಂಥದ್ದು. ಹಾಗೇನೆ ನೆಕ್ಸ್ಟ್, ಅಂಗಭಾವ ಬಿಟ್ಟು ಲಿಂಗ ನೆನೆಯಿನಲ್ಲಿ ಸ್ವೀಕರಿಸುವಾತನೇ ಪ್ರಸಾದಿ. ಅಂದ್ರೆ ಅಂಗಭಾವ ಬಿಟ್ಟು ಲಿಂಗ ನೆನೆಹಿನಲ್ಲಿ ಸ್ವೀಕರಿಸುವಾತನೇ ಪ್ರಸಾದಿ. ನಮ್ಮ ಅಂಗಭಾವವನ್ನು ಬಿಟ್ಟು ಸದಾ ಲಿಂಗ ನೆನೆಯಿನಲ್ಲಿ ಇರುವಂಥದ್ದೇ ಸ್ವೀಕರಿಸುವಂತವನ್ನೇ ಪ್ರಸಾದಿ ಅನ್ನುವಂಥ ಒಂದು ವಿಚಾರ. ಅದಕ್ಕೆ ತೋಟದ ಸಿದ್ಧಲಿಂಗ ಶಿವಗಳು ಹೇಳ್ತಾರೆ, ಸರ್ವಾಂಗವನ್ನು ಲಿಂಗನಿಷ್ಠೆಯಿಂದ ಗಟ್ಟಿಗೊಳಿಸಿ ಮನವ ಉನ್ಮನೀಯ ವ್ಯವಸ್ಥೆಯ ನೈದಿಸಿ ಶತಪತ್ರದಲ್ಲಿ ಸಹಿತಿತ್ತು. ಅಂದ್ರೆ ಊರ್ಧ್ವಮುಖವಾಗಿ, ಅಂದ್ರೆ ಮನವನ್ನ ಊರ್ಧ್ವಮುಖವಾಗಿ ನಾವು ಒಯ್ಯುವಂಥದ್ದು, ಊರ್ಧ್ವಮುಖವಾಗಿ ಮುಖ ಮಾಡುವಂಥದ್ದು ಅನ್ನುವಂಥ ಇಲ್ಲಿ ವಿಚಾರವನ್ನ ಹೇಳ್ತೇವೆ. ಲಿಂಗಕ್ಕೆ ಅರ್ಪಿಸಿದ ನೈವೇದ್ಯವ ಲಿಂಗ ನೆನೆಯಿನಲ್ಲಿ, ಅಂದ್ರೆ ಲಿಂಗದ ನೆನೆಯಿನಲ್ಲಿ ನೈವೇದ್ಯವನ್ನ ಸದಾ ನಾವು ಲಿಂಗದ ನೆನೆಯಲ್ಲಿ, ಅಂದ್ರೆ ನಾವು ಹೇಳ್ತಿರ್ತೀವಿ ಪ್ರಸಾದ ಮಾಡುವಾಗ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಆ ರೀತಿಯಲ್ಲಿ ಆ ಭಾವದಲ್ಲಿ ನಾವು ಸದಾ ಲಿಂಗಕ್ಕೆ ಅರ್ಪಿಸಿ ಪ್ರಸಾದವನ್ನು ಮಾಡಬೇಕು. ಅಂದ್ರೆ ಅಂಗಭಾವ ಬಿಟ್ಟು ಲಿಂಗ ನೆನೆಯಲ್ಲಿ ಸ್ವೀಕರಿಸುವಂತ ಪ್ರಸಾದ. ತಟ್ಟುವ, ಮುಟ್ಟುವ, ಸುಂಕವ, ಮರ್ಮವನ್ನರಿದು, ಅಂದ್ರೆ ಈ ಎಲ್ಲ ಸುಖ ದುಃಖಗಳನ್ನ, ಇದರ ಮರ್ಮವನ್ನ ನಾವು ಅರಿಬೇಕು ಅನ್ನುವಂಥ ವಿಚಾರವನ್ನು ಈ ವಚನದಲ್ಲಿ, ಈ ಲೈನಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಆಗ್ಲೇ ಹೇಳ್ದಂಗೆ ಲಿಂಗ ಮುಖಕ್ಕೆ ನಿವೇದಿಸಿ, ಅಂದ್ರೆ ಸದಾ ಲಿಂಗಕ್ಕೆ ನಾವು ಅರ್ಪಿಸಿ ಅಂತ ಹೇಳಿದ್ಮೇಲೆ ಆ ಲಿಂಗ ಮುಖಕ್ಕೆ ನಿವೇದಿಸಿ ಲಿಂಗ ಪ್ರಸಾದವ ಸ್ವೀಕರಿಸಬಲ್ಲಡೆ ಅದೇ ಪ್ರಸಾದಿ. ಅಂದ್ರೆ ಅಂಗಭಾವ ಬಿಟ್ಟು ಲಿಂಗ ನೆನೆಯಲ್ಲಿ ಸ್ವೀಕರಿಸುವಾತನೇ ಪ್ರಸಾದಿ. ಪ್ರಸಾದಿ ಸ್ಥಳವೆಂದೆನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸಮಭಾವದಿಂದ ನಾವೇನು ಲಿಂಗಕ್ಕೆ ಅರ್ಪಿಸಿ ತಗೊಳ್ತೀವಲ್ಲ, ಅದೇ ರೀತಿಯಲ್ಲಿ ಈ ಒಂದು ವಚನದ ಅರ್ಥವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಇಚ್ಛಾಶಕ್ತಿ ಹಾಗೂ ಅವಧಾನ ಭಕ್ತಿ ಒಂದಾಗಿ ಲಿಂಗ ರೂಪವಾದಾತನೇ ಪ್ರಸಾದ. ಅದಕ್ಕೆ ದೇಶಿಕೇಂದ್ರೀಯ ಸಂಗನ ಬಸವ ಶ್ರೀಗಳು ಶರಣರು ಒಂದು ವಚನ ಹೇಳ್ತಾರೆ, ಆವಾವು ಇಷ್ಟ ಮುಖದಿಂದ ಸಾಧಿಸಿಕೊಂಡು ಬಂದ ಇಷ್ಟಲಿಂಗವನ್ನು. ಅಂದರೆ ಯಾವ್ಯಾವ ಮುಖದಿಂದ ನಾವು ಪೂರ್ವಾಶ್ರಯದ ಮುಂಚೆನೇ ಏನಿದ್ದೀವಲ್ಲ, ಅವಾವ ಮುಖದಿಂದ ಬಂದಿರ್ತೀವಿ, ನಾವು ಹೆಂಗೆಂಗೋ ಇರ್ತೀವಿ. ಆ ಒಂದು ಇಷ್ಟಲಿಂಗ ಕಡೆಗೆ ಬಂದಾಗ ಅನ್ನುವಂಥ ಸಾಧನೆ ಕಡೆಗೆ ಬಂದಾಗ ಅನ್ನುವಂಥ ಮಾತನ್ನು ಈ ಲೈನಲ್ಲಿ ಹೇಳ್ತಾರೆ. ಮುಕುಟ ಸ್ಥಾನದಲ್ಲಿ, ಅಂದರೆ ನೆತ್ತಿಯಲ್ಲಿ ಧರಿಸಿ ನಿರಂಕಾರವೆಂಬ ಹಸ್ತಕ್ಕೆ ಸಾಧಿಸಿ ಬಂದ ಸಕಲ ನಿಖರ ತತ್ವ ಪದಾರ್ಥವನ್ನು, ಅಂದರೆ ಪ್ರಸಾದವನ್ನು ಇಚ್ಛಾಶಕ್ತಿ ಸಮೇತ ಸಾವಧಾನ ಭಕ್ತಿಯುಕ್ತನಾಗಿ ಅಳಿದುಳಿದು ಅರ್ಪಿಸಿ ಭೋಗಿಸುತ್ತೀಹನ ಗುರು ನಿರಂಜನ ಚೆನ್ನ ಬಸವಲಿಂಗ ನಿಮ್ಮ ಪ್ರಸಾದಿ ಶರಣ. ಇಚ್ಛಾಶಕ್ತಿ ಹಾಗೂ ಅವಧಾನ ಭಕ್ತಿ ಒಂದಾಗಿ ಲಿಂಗ ರೂಪಿತವಾದ ಪ್ರಸಾದಿಸ್ತದೆ. ಈಗ ಅರ್ಪಿತ ಪ್ರಸಾದ ಹೆಂಗಿರ್ತ ಅನ್ನೋದು ನೋಡಿ. ತನು ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು. ಅಂದ್ರೆ ನಮ್ಮ ತನುವಿಗೆ ಮುಟ್ಟೋದಕ್ಕಿಂತ ಮುಂಚೆನೆ ಲಿಂಗಾರ್ಪಿತ ಮಾಡಬೇಕು. ಮನ ಮುಟ್ಟದ ಅಂದ್ರೆ ನಮ್ಮ ಮನಸ್ಸಿಗೆ ಮುಟ್ಟೋದಕ್ಕಿಂತ ಮುಂಚೆನೆ ಪ್ರಸಾದ ಆಗಿದೆ. ಮನ ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು. ಶ್ರೋತ್ರ, ನೇತ್ರ, ಪ್ರಾಣ, ಜಿಹ್ವೆ, ತ್ವಕ್ ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳು ಮುಟ್ಟದ ಮುನ್ನವೇ ಲಿಂಗಾರ್ಪಿತವ ಮಾಡುವುದು. ಅಂದ್ರೆ ಈ ಪಂಚೇಂದ್ರಿಯಗಳು ಅಂದ್ರೆ ಶ್ರೋತ್ರ ಅಂದ್ರೆ ಕಿವಿಗೆ, ನೇತ್ರ ಅಂದ್ರೆ ಕಣ್ಣಿಗೆ, ಪ್ರಾಣ ಅಂದ್ರೆ ಜೀವಕ್ಕೆ, ಜಿಹ್ವೆ ಅಂದ್ರೆ ನಾಲಿಗೆಗೆ ನಾವು ರುಚಿ ನೋಡ್ಲಿಕ್ಕೆ, ತ್ವಕ್ ಅಂದ್ರೆ ಚರ್ಮ. ಇವೆಲ್ಲದಕ್ಕೂ ಈ ಪಂಚೇಂದ್ರಿಯಗಳಿಗೆ ಮುಟ್ಟೋದಕ್ಕಿಂತ ಮುಂಚೆನೆ ಪ್ರಸಾದ ಲಿಂಗಾರ್ಪಿತವ ಮಾಡುವುದು. ನಮ್ಮ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಸಾದಿ ಆದೊಡೆ ಇಂತಾಗಬೇಕಯ್ಯ, ಇಂತಲ್ಲದವರು ಬರು ಕಾಯರೆನಿಸುವರಯ್ಯ. ನೋಡಿ, ಎಲ್ಲ ಇದು ಇಷ್ಟು ಒಳಗೊಂಡು ಇದ್ದು ಲಿಂಗಾರ್ಪಿತವನ್ನು ಮಾಡಬೇಕು ನಾವು. ಅದಾದ ನಂತರ ಈ ಒಂದು ಶಬ್ದದಲ್ಲಿ ಬಹಳ ಇದೆ, ಎಷ್ಟು ಶರಣರ ಪಾರಿಭಾಷಿಕ ಶಬ್ದಗಳು ಬಹಳ ಅರ್ಥಗರ್ಭಿತ ಮತ್ತು ಒಂದೇ ಶಬ್ದದಲ್ಲಿ ಎಷ್ಟು ಆಗುತ್ತಂದ್ರೆ
ಇಲ್ಲದಂಥವರು ಬರು ಕಾಯವರು ಎನಿಸುವರಯ್ಯ. ಅಂದ್ರೆ ಇವೆಲ್ಲವನ್ನ ಲಿಂಗ ಲಿಂಗಕ್ಕರ್ಪಿಸಿ ಒಳ್ಳೆಯ ಭಾವನೆಯಿಂದ ಲಿಂಗಾರ್ಪಿತ ಮಾಡಿ ತನು ಮನಕ್ಕೆ ಅರ್ಪಿಸಿ ಪಡೆಯುವರು. ಇದು ಪಡೆದಾದ ನಂತರ ಬರು ಕಾಯ ಅಂದ್ರೆ ಹೊಟ್ಟೆ ಕೆಡಿಸಿಕೊಳ್ಳುವಂತೆ ತಿನ್ನೋರು. ಕಬಡ್ಡಿ ಅಂತಿರ್ತಾರೆ ನೋಡಿ, ಆ ರೀತಿ ತಿನ್ನದಂಗೆ ನಾವು ಸಮಭಾವದಿಂದ ಒಳ್ಳೆ ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡುವಂತ ಒಂದು ವಿಚಾರವನ್ನ ಈ ಒಂದು ವಚನದಲ್ಲಿ ಇಟ್ಟಿದ್ದಾರೆ ಅಂತ ನನಗನ್ಸ್ತದೆ. ಹಾಗೇನೆ ಮುಂದುವರೆದು ಮಹಾಪ್ರಸಾದಿ ಯಾರು, ಮಹಾಪ್ರಸಾದಿ ಯಾರು ಅನ್ನುವಂಥದ್ದನ್ನ ಇಲ್ಲಿ ತಿಳಿದು ಆಯತ ಸ್ವಾಯತ ಸನ್ನಿತವ ಅನಾಯತಗಳು ಮುಟ್ಟಲಮ್ಮವು ನೋಡ ಕಂಗಳ ಕೈಗಳಲ್ಲಿ ಅರ್ಪಿಸುವ ಶ್ರೋತ್ರದ ಕೈಗಳಲ್ಲಿ ಅರ್ಪಿಸುವ ನಾಸಿಕದ ಕೈಗಳಲ್ಲಿ ಅರ್ಪಿಸುವ ಜೀವೆಯ ಕೈಗಳಲ್ಲಿ ಅರ್ಪಿಸುವ ತನುವಿನ ಕೈಗಳಲ್ಲಿ ಅರ್ಪಿಸುವ ಮನದ ಕೈಗಳಲ್ಲಿ ಅರ್ಪಿಸುವ ಅಲ್ಲಲ್ಲಿ ತಾಗಿದ ಸುಖವನಲ್ಲಿಯೇ ಲಿಂಗಾರ್ಪಿತವ ಮಾಡುವನಾಗಿ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆತನೇ ಮಹಾಪ್ರಸಾದಿಯನ್ನು. ಅಂದರೆ ಇಲ್ಲಿ ಚನ್ನಬಸವಣ್ಣವರು ಈ ಎಲ್ಲ ಸಿದ್ಧಿ ಪಡೆದುಕೊಂಡು ಪಡೆಯುವ ಮಹಾಪ್ರಸಾದಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟಿದೆ. ಅದೇ ರೀತಿಯಾಗಿ ತ್ರಿವಿಧ ಪ್ರಸಾದಿಯ ಲಕ್ಷಣ ಅಂದರೆ ಗುರು ಲಿಂಗ ಜಂಗಮ ಅಂತ ಹೇಳ್ತೀವಲ್ಲ, ಆ ತ್ರಿವಿಧ ಪ್ರಸಾದಿಯ ಲಕ್ಷಣ ಹೇಗಿರುತ್ತೆ ಅನ್ನೋದು. ಗುರು ಪ್ರಸಾದಿ ಆದರೆ ಬಡತನ ಎಡರು ಕಂಟಕಗಳು ಬಂದು ತಾಗಿದಲ್ಲಿ ಧೈರ್ಯ ಗುಂದದಿರಬೇಕು. ಅಂದ್ರೆ ಅವುಗಳ ಕಟ್ಟೆ ಅವ್ರು ನೋಡಿದೀವಿ, ನಾವು ಅವ್ರ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅವರು ಎಷ್ಟು ಧೈರ್ಯವಾಗಿ ಎಷ್ಟು ಕಷ್ಟಗಳನ್ನ ನೋವುಗಳನ್ನ ಬಂದರೂ ಕೂಡ ಎಷ್ಟು ಎದೆಗುಂದದಂತಾಗ ಅವರು ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಎಷ್ಟು ಕೆಲಸ ಮಾಡಿದ್ರು. ಅಂದ್ರೆ ಹೋಗೋಳ ಕಟ್ಟಿಯವರು ಅವತ್ತು ವಚನ ನಿಘಂಟುಗಳನ್ನ ಪ್ರಿಂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟು, ಯಾವುದೇ ಬಡತನ ಎಡರು ತೊಡರುಗಳು ಇಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಯಾವುದಕ್ಕೆ ಎದೆಗುಂದದಂತಾಗ ಮಗ ಅಲ್ಲಿ ಲಿಂಗಾಯಕರಾದ್ರೂ ಕೂಡ ಅದನ್ನ ಯಾವುದಕ್ಕೂ ಲೆಕ್ಕಿಸಿದೆ ಅಂತ ಧೈರ್ಯವಂತರಾಗಿ ಇಂಥದಕ್ಕೆ ಸಮರ್ಪಣೆ ಮಾಡಿದಂಥವ್ರು ಈ ಲೈನಲ್ಲಿ ಇದೇ ತ್ರಿವಿಧ ಅನ್ನುವಂಥ ತ್ರಿವಿಧ ಪ್ರಸಾದಿಯ ಲಕ್ಷಣ ಅನ್ನುವಂಥದ್ದು ನನಗ ಬರ್ತಾ ಇದೆ, ಈ ಭಾಗಕ್ಕೆ ಬರ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ಲೈನ್ನಲ್ಲಿ ಹೇಳ್ತಾರೆ, ಲಿಂಗ ಪ್ರಸಾದಿ ಆದರೆ ಉಪಾಧಿ ಹಿಂದೆ ಪರರಿಗೆ ಬಾಯ್ದೆರೆಯದಿರಬೇಕು. ಅಂದ್ರೆ ಬೇರೆಯವರಿಗೆ ಇಂಥವು ಯಾವೇ ಕಷ್ಟಗಳು ಬಂದ್ರೆ, ಎಷ್ಟೇ ಕಷ್ಟಗಳು ಬಂದ್ರೆ ನಮ್ಮಲ್ಲಿ ಹಿಂಬಿಟ್ಟುಕೊಂಡು ಬೇರೆಯವರನ್ನು ಬೇಡದಂತೆ ಇರಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು. ಅವುಗಳ ಕಟ್ಟಿಯವರು ಆಗಲೇ ಹೇಳ್ದಂಗೆ ಅಷ್ಟೇ ರೀತಿಯಲ್ಲಿ ಯಾರನ್ನೂ ಕೇಳಲಿಲ್ಲ. ಅವ್ರದೇ ಆದಂಥ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು, ಅವ್ರದೇ ಆದಂಥ ವಿಚಾರಗಳನ್ನು ಮಾಡಿದ್ರು, ಶಿವಾನುಭವವನ್ನು ಮಾಡಿದ್ರು. ಅವರು ಒಂದು ಪತ್ರಿಕೆಯನ್ನು ರೆಡಿ ಮಾಡಿ ಪತ್ರಿಕೆಯನ್ನು ಹಂಚೋದ್ರ ಮೂಲಕ ಬಂದಂಥ ಹಣದಲ್ಲಿ ಅವರು ಈ ಒಂದು ನಮಗೆ ಈಗೇನು ನಾವು ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಈ ವಚನ ಸಾಹಿತ್ಯ ನಿಂತು ಮಾತಾಡಲಿಕ್ಕೆ ಸಹಾಯ ಆಗಿರೋದೇ ಅವರಿಂದ ಅನುಭವ. ನೆಕ್ಸ್ಟು ಜಂಗಮ ಪ್ರಸಾದಿ ಆದಡೆ ಅಂಗಕ್ಕೆ ವ್ಯಾಧಿ ಸಂಘಟಿಸಿದಲ್ಲಿ ನಾರು ಬೇರು ವೈದ್ಯವ ಕೊಳ್ಳದಿರಬೇಕು. ಇವೆಲ್ಲವೂ ಅಳವಟ್ಟ ಮೇಲೆ ಯಾವ ರೋಗ ರುಜಿನಗಳು ವ್ಯಾಧಿಗಳು ಬಂದರೂ ಕೂಡ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳ್ತಾರೆ. ಅಂದ್ರೆ ಗುರು ಲಿಂಗ ಜಂಗಮ ಅನ್ನುವಂತ ಪ್ರಸಾದವನ್ನ ನಾವು ಅರ್ತ್ಕೊಂಡಿರ್ಬೇಕು, ಅರ್ತ್ಕೊಂಡ್ರೆ ಮಾತ್ರ ಸಾಧ್ಯ. ಇವು ಅರಿತಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಅಂದ್ರೆ ನಾವಿನ್ನೂ ದೂರ ಇದ್ದೀವಿ, ಈ ಹಂತ ಮುಟ್ಲಿಕ್ಕೆ ಆಗಿಲ್ಲ. ಆದ್ರೂ ಕೂಡ ಹೇಳಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಡಿಗ್ರಿ ಓದಿದವ್ರು ಮಾತಾಡುವಂತ ವಿಚಾರ ನನಗೆ ಎಷ್ಟು ತಿಳಿದೈತೆ ಅದನ್ನ ನಾನು ಇಲ್ಲಿ ಪ್ರಯತ್ನ ಮಾಡ್ತೀನಿ. ಅಲ್ಲ, ಗುರು ಪ್ರಸಾದಿ ಆದಡೆ ಬಡತನ ಎಡರು ಕಂಟಕಗಳು ಬಂದು ತಾಗಿದಲ್ಲಿ ಧೈರ್ಯ ಗುಂದದಿರಬೇಕು. ಲಿಂಗ ಪ್ರಸಾದಿ ಆದಡೆ ಉಪಾಧಿ ಹಿಂದೆ ಪರರಿಗೆ ಬಾಯ್ದೆರೆಯದಿರಬೇಕು. ಅಂದ್ರೆ ಕೇಳ್ದಂಗೆ ಇರಬೇಕು. ಅದನ್ನೇ ಸಾಧಿಸಿದ್ರು, ಅದನ್ನೇ ಮಾಡಿದ್ರು. ಯಾರನ್ನೂ ಕೇಳಲಿಲ್ಲ. ನಾವು ಪ್ರಿಂಟ್ ಹಾಕ್ಸ್ಬೇಕು, ನಾವೇನು ಮಾಡ್ಬೇಕು, ನಮ್ಮದೇ ಸ್ವಂತ ಇದು ಮಾಡಿ ಇದಕ್ಕಾಗಲಿ ಸಮರ್ಪಣೆ ಮಾಡಿ ಅವರೊಂದು ಪ್ರಿಂಟಿಂಗ್ ಪ್ರೆಸ್ ಅನ್ನು ಹಾಕಿ ಸ್ವತಃ ಶಿವಾನುಭವ ಯಾವುದೇ ಪತ್ರಿಕೆಯನ್ನ ರೆಡಿ ಮಾಡಿ ಬಿಡ್ತಾರೆ.
ಶಿವಾನುಭವ ಮಾಸಪತ್ರಿಕೆಯನ್ನು ಆಜ್ಞೆ ಪತ್ರಿಕೆಯನ್ನ ಮಾಡಿ ಅದರಿಂದ ಬಂದಿರ್ತಕ್ಕಂಥದ್ದನ್ನು ಈ ಒಂದು ಜಂಗಮಕ್ಕೆ ಅರ್ಪಿಸ್ತಾರೆ. ಈ ಒಂದು ವಚನ ಪ್ರಿಂಟಿಂಗಿಗೆ ಅರ್ಪಿಸ್ತಾರೆ. ಪೂರ್ಣ ಆಗಲಿಲ್ಲ, ಇನ್ನು ಎರಡಲ್ಲ. ಜಂಗಮ ಪ್ರಸಾದಿಯಾದಡೆ ಅಂಗಕ್ಕೆ ವ್ಯಾಧಿ ಸಂಘಟಿಸಿದಲ್ಲಿ ನಾರು ಬೇರು ವೈದ್ಯವ ಕೊಳ್ಳದಿರಬೇಕು. ಅಂದ್ರೆ ಡಾಕ್ಟರ್ ಹತ್ರ ಹೋಗದಂಗೆ ಇರಲಿ ಅಂತಾರಂತ ನನಗೆ ಅನಿಸ್ತಾ ಇದೆ. ಇವೆಲ್ಲವನ್ನು ಒಳಗೊಂಡ್ರೆ, ಇವೆಲ್ಲವನ್ನು ಅರ್ಕೊಂಡ್ರೆ ಗುರುಲಿಂಗ ಜಂಗಮ ಪ್ರಸಾದ ಅಂತ ಅಂದ್ರೆ ಯಾರನ್ನು ನಾವು ಸಂಪರ್ಕಿಸಬಾರದು. ವ್ಯಾಧಿ ಸಂಘಟಿಸಿದಲ್ಲಿ ನಾರು ಬೇರು ವೈದ್ಯವ ಕೊಳ್ಳದಿರಬೇಕು. ಅಂದ್ರೆ ಕಾಣ್ದಂಗೆ ಇರಬೇಕು ಅಂತ, ಅವ್ರು ನೋಡ್ದಂಗೂ ಇರುವಂತ ಶಕ್ತಿ ಇದರಲ್ಲಿ ಐತಂತ. ಗುರುಲಿಂಗ ಜಂಗಮ ಪ್ರಸಾದವನ್ನ ಅರ್ತ್ಕೊಂಡ್ರ ಅಂತ ಶಕ್ತಿ ಇದರಲ್ಲಿ ಐತಂತ ಹೇಳ್ತಾ ಇದ್ದಾರೆ. ಅರಿತುಕೊಂಡ್ರಲ್ಲ, ಗುರುಲಿಂಗ ಜಂಗಮ ಪ್ರಸಾದಿ ನಾವಾಗಬೇಕು. ಆ ರೀತಿ ಗುರುಲಿಂಗ ಜಂಗಮ ಪ್ರಸಾದಿನ ನಾವಾಗಬೇಕು. ಅವಾಗ ಇವು ಎಲ್ಲವೂ ಏನು ನಮ್ಗೆ ಕಷ್ಟಗಳು ಬರೋದಿಲ್ಲ, ದೂರ ಆಗ್ತದೆ. ಇಂತಿ ಪ್ರಸಾದದ ಘನವನರಿಯದ ಸಂಖ್ಯೆಯ ಮಕ್ಕಳಿಗೆ ಎಂತೂ ಮೆಚ್ಚುವನಯ್ಯ ನಮ್ಮ ಖಂಡೇಶ್. ಅಂದ್ರೆ ಷಣ್ಮುಖ ಶಿವಗಳು ಎಷ್ಟು ಅದ್ಭುತವಾಗಿ ಸರಳ ಸಾಲಿನಲ್ಲಿ ನಮ್ಮಂತವ್ರಿಗೆ ಅರ್ಥ ಆಗುವಂತ ಹೇಳಿದಾರೆ ಅಂತ ನನಗೆ ಅನಿಸ್ತದೆ. ಇಂಥ 11 ಇನ್ನೊಂದು ಅಂತಾರಲ್ಲ, ಆ ರೀತಿ ಒಳಗಲ್ಲ ಇವನ್ನ ಅರ್ಕೊಂಡು ಇದನ್ನ ಆಚರಣೆಯಲ್ಲಿ ಇದ್ರೆ ಮಾತ್ರ ಈಗ ಅಪ್ಪರು ಹೇಳ್ದಂಗೆ ಇದ್ರೆ ಇದು ಸಾಧ್ಯ ಅನ್ನೋದು. ಮತ್ತೆ ಹಂಗಂತೇಳಿ ನಾವು ಯಾರು ಡಾಕ್ಟರ್ ಹತ್ರ ಹೋಗೋದೇ ಇರೋದು ಸಿಗಲ್ಲ. ನೆಕ್ಸ್ಟ್, ಗುರು ಪ್ರಸಾದಿ ಆದ ಬಳಿಕ ವಾತ ಪಿತ್ತ ಶ್ಲೇಷವೆಂಬ ತ್ರಿದೋಷ ಇಲ್ಲದಿರಬೇಕು. ಅಂದ್ರೆ ನಾವ್ ಇದನ್ನ ಹತ್ಕೊಂಡ್ರೆ ವಾತ ಪಿತ್ತ ಶ್ಲೇಷ ಅಂದ್ರೆ ಹುಳಿ, ಉಪ್ಪು, ಹುಳಿ, ಖಾರ ಅನ್ನುವಂಥದ್ದನ್ನ ಬಿಡ್ಬೇಕು ಅನ್ನುವಂಥದ್ದನ್ನ. ಶ್ಲೇಷ ಅಂದ್ರೆ ಕಫ, ಶ್ಲೇಷ ಅಂದ್ರೆ ವಾತ ಪಿತ್ತ ಶ್ಲೇಷ ಅಂದ್ರೆ ಕಫ. ಇವುಗಳನ್ನ ಅರಿತಿರ್ಬೇಕು ಅಥವಾ ಕಂಡಿರ್ಬೇಕು. ಇದ್ರ ಬಗ್ಗೆ ಗಮನ ಇರಬೇಕು. ಲಿಂಗ ಪ್ರಸಾದಿ ಆದ ಬಳಿಕ ಶೀತೋಷ್ಣಾದಿಗಳ ಭಯವಿಲ್ಲದಿರಬೇಕು. ಯಾವುದೇ ಚಳಿ ಬರಲಿ, ಬಿಸಿಲು ಬರಲಿ, ಎಲ್ಲದಕ್ಕೂ ಧೈರ್ಯವಾಗಿರ್ಬೇಕು ಅನ್ನುವಂಥ. ಜಂಗಮ ಪ್ರಸಾದಿ ಆದ ಬಳಿಕ ಆದಿ ವ್ಯಾಧಿಗಳಿಲ್ಲದಿರಬೇಕು. ಅಂದ್ರೆ ಅವಾಗ್ಲೇನೆ ಹೇಳಿದೀನಿ, ಜಂಗಮ ಪ್ರಸಾದಿ ಆದ್ರೆ ಯಾವಕ್ಕೂ ಅದರ ಅವಶ್ಯಕತೆ ಇಲ್ಲ. ಆದಿ ಮತ್ತು ವ್ಯಾಧಿ, ಅನಾದಿ ವ್ಯಾಧಿ ಅಂದ್ರೆ ಅವು. ಆದಿ ಅಂದ್ರೆ ಏನು? ಆದಿ ಅಂದ್ರೆ ಮೂಲ, ಅರ್ಥ ಆಗುತ್ತೆ. ಅನಾದಿ ಅಂದ್ರೆ ಪರಮಾತ್ಮ. ಹಾ, ಕರೆಕ್ಟ್. ಆದಿ ಅಂದ್ರೆ ಹೇಳ್ರಿ, ಒಂದು ಉತ್ತರ ಹೇಳ್ಬಿಟ್ರಿ, ಅದನ್ನ ಅದ್ರ ಅಪೋಸಿಟ್ ಯಾವುದು? ನಾವು. ಅನಾದಿ ಅಂದ್ರೆ ನಾವು. ಆದಿ ಅಂದ್ರೆ ನಾವು. ಆದಿ ಅಂದ್ರೆ ನಾವು, ಅನಾದಿ ಅಂದ್ರೆ ಪರಮಾತ್ಮ. ಮುಂದುವರ್ಸಿ. ಜಂಗಮ ಪ್ರಸಾದಿಯಾದ ಬಳಿಕ ಆದಿ ವ್ಯಾಧಿಗಳು ಇಲ್ಲದಿರಬೇಕು. ಮಹಾಪ್ರಸಾದಿಯಾದ ಬಳಿಕ ಮರಣವಿಲ್ಲದಿರಬೇಕು. ಅಂದ್ರೆ ಈಗ ಒಂದು ಇದಕ್ಕೆ ಪೂರಕವಾದ ವಚನ ಅಂದ್ರೆ ಅಲ್ಲಂಪ್ರಭು ದೇವರದು ಬರುತ್ತೆ. ಕಂದಲು ಕರಿಗಿತ್ತು ಬೆಣ್ಣೆ ಉಳಿದಿತ್ತು ಅನ್ನುವಂಥ ಮಾತನ್ನು ಏನು ಹೇಳ್ತಾರೆ ಅಲ್ಲಂಪ್ರಭು ದೇವರು. ಆ ರೀತಿ ಒಳಗ ಶರಣರು ಇಲ್ಲಂದ್ರೂ ಕೂಡ 9ನೇ ಶತಮಾನದಿಂದ ಇಲ್ಲಿವರೆಗೆ, 12ನೇ ಶತಮಾನದಿಂದ ಇಲ್ಲಿವರೆಗೆ 9 ಶತಮಾನಗಳಾದ್ರೂ ಕೂಡ ಅವ್ರ ಹೆಸರು ಹೇಗಿದೆ, ಉಸಿರಿಲ್ಲ ಅಂದ್ರೂ ಕೂಡ ಹೇಗಿದೆ ಅಂತ ಒಂದು ಕಾರ್ಯ ಮಾಡಿದ್ರಲ್ಲ, ಅದು ಮರಣದಿಲ್ಲದಿರುವಂಥದ್ದೇ ಶರಣರ ಪ್ರಸಾದಿಸ್ತಾರ. ಕೆಂಡವ ಇರುವೆ ತಾಪತ್ರೆಯ ತನ್ನುವ ಬಿಡಿಸುವನ್ನಕರ ಪ್ರಸಾದಿ ಎಂದೆನು ಜಡರುಗಳ ಅಜ್ಞಾನಿಗಳಿಗೆ ಹೇಳುತ್ತದೆ. ತಾಪತ್ರೆಯ ಕೆಂಡದ ಇರುವೆ ಕೆಂಡವ ಇರುವೆ ಮುತ್ತು ಬಲ್ಲದೆ ಇಂಥವೆಲ್ಲ ಅರ್ತ್ಕೊಂಡ್ರೆ ಇರುವೆ ಆ ಬೆಂಕಿ ಮೇಲೆ ಕುಂತ್ರೆ ಏನಾಗುತ್ತಾ? ಸುಟ್ಟು ಹೋಗುತ್ತೆ, ಸತ್ತು ಹೋಗುತ್ತೆ. ಆ ರೀತಿ ಒಳಗ ಇವೆಲ್ಲ ಭಸ್ಮ ಆಗತ್ತಾ ಅಂತ ಗುರುಲಿಂಗ ಜಂಗಮ ಪ್ರಸಾದವನ್ನು ಅರ್ಥವನಿಗೆ ಅಳವಡಿಸ್ಕೊಂಡವ್ರಿಗೆ ಇದು ಭಸ್ಮ ಆಗುತ್ತಾ ಅನ್ನೋದು. ನೊಣ ಆದರೆ ಸೊಕ್ಕಿದ ಆನೆಯ ಬರೀ ಮುರಿಯಬಲ್ಲುದೆ. ಅಂದ್ರೆ ಸೊಕ್ಕಿದ ಆನೆ ಅಂದ್ರೆ ಬಲಿಷ್ಠವಾದಂತ ದಷ್ಟಪುಷ್ಟವಾದಂತ ಆನೆ. ಈಗ ಒಂದು ನೊಣ ಕೂಡ ಅದನ್ನ ಎಷ್ಟು ಕಾಡಿಸ್ತೈತೆ,
ಅಷ್ಟು ದೊಡ್ಡದಿದ್ರು ಕೂಡ ದೈತ್ಯವಾಗಿದ್ರು ಕೂಡ ಒಂದು ಸಣ್ಣ ನೋಣ ಅದು ಎಷ್ಟು ಕಾಣಿಸ್ತದೆ. ಅದನ್ನ ಎಷ್ಟತ್ತು ಒಂದು ಎಲ್ಲಿ ಒಂದು ಬಾಲ ಹಿಂಗ್ ಬಡಿದ್ರೆ ಸತ್ತೋಗೋದು ಅಷ್ಟನ್ನ ಎಷ್ಟು ಕಾಣಿಸ್ತೈತಿ ಅಂದ್ರೆ ಭುಜು ಕೂಡುತ್ತಾ ಅಳಿಗಾಡಿಸ್ತಾ, ಕಿವಿ ಹತ್ರ ಕೂಡುತ್ತಾ ಅಳಿಗಾಡಿಸ್ತಾ, ಅದು ಏನ್ ಮಾಡಿದ್ರು ಬರದಂತ ಮಾಡಿದ್ರು ಅದು ಅಷ್ಟು ಕಾಡುತ್ತ. ಇವು ಗುರುಲಿಂಗ ಜಂಗಮವನ್ನ ಪ್ರಸಾದ ಸ್ಥಳವನ್ನ ಗುರುಲಿಂಗ ಜಂಗಮ ಪ್ರಸಾದವನ್ನ ಅರಿತ್ರೆ ಇವು ಯಾವ ಅಂದ್ರೆ ಸುಳಿಯಲ್ಲ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯ ಲಕ್ಷಣ ಹೇಗೆ? ಇಷ್ಟಲಿಂಗಕ್ಕೆ ಅಂಗವನ್ನು ಅರ್ಪಿತವ ಮಾಡಬೇಕು, ಪ್ರಾಣಲಿಂಗಕ್ಕೆ ಮನವನ್ನು ಅರ್ಪಿತವ ಮಾಡಬೇಕು, ಭಾವಲಿಂಗಕ್ಕೆ ತೃಪ್ತಿಯನ್ನು ಅರ್ಪಿತವ ಮಾಡಬೇಕು. ಈ ಮರ್ಮವನ್ನರಿದು ಅರ್ಪಿತವ ಮಾಡಬಲ್ಲಡೆ ಪ್ರಸಾದಿ ಎಂಬುದು. ಇವು ಮೂರನ್ನ ಅರ್ಪಿತವ ಮಾಡಿದರೆ ಪ್ರಸಾದಿ ಅಂತ ಎನ್ನುವುದು. ಲಿಂಗಕ್ಕೆಯೂ ತನೆಗೆಯೂ ಎಡೆಯಿಲ್ಲ, ಎಡೆತೆರೆ ಇಲ್ಲದ ಇದು ಕಾರಣ ಲಿಂಗ ಸಹಿತವಾಗಿಯೇ ಕೇಳುವ, ಲಿಂಗ ಸಹಿತವಾಗಿಯೇ ಗ್ರಾಣಿಸುವ, ಲಿಂಗ ಸಹಿತವಾಗಿಯೇ ರುಚಿಸುವ, ಲಿಂಗ ಸಹಿತವಾಗಿಯೇ ನೋಡುವ. ಈಗಾಗಲೇ ರುಚಿಸುವ ಗ್ರಹಿಸುವ ಬಗ್ಗೆ ಹೇಳಿದ್ದೀನಿ, ನಾನು ವಚನ ಹೇಳ್ಕೊಂತ ಹೋಗ್ಬಿಡ್ತೀನಿ. ಲಿಂಗ ಸಹಿತವಾಗಿಯೇ ಸಂಘ ಮಾಡುವ, ಲಿಂಗ ಸಹಿತವಾಗಿಯೇ ತೊಳಗುವ ಇಂತಪ್ಪ ಮಹಾಮಹಿಮ ಸದ್ಭಕ್ತನ ಅಂಗವೆಲ್ಲವೂ ಲಿಂಗ. ಅಂದ್ರೆ ಅಂಗವೆಲ್ಲವೂ ಲಿಂಗಮಯವಾಗಿರಬೇಕು ಅನ್ನೋದು. ಸಂಗಮವೆಲ್ಲವೂ ಲಿಂಗಮಯ. ಅಂಗ ಸಂಘವೆಲ್ಲವೂ ಲಿಂಗ ಸಂಘಗಳಾದ ಕಾರಣ, ಅಂಗ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳಾದ ಕಾರಣ, ಅಂಗ ಭೋಗವೆಲ್ಲವೂ ಲಿಂಗ ಭೋಗವಾದ ಕಾರಣ ಇಂತಪ್ಪ ಮಹಾಮಹಿಮ ಸದ್ಭಕ್ತನ ಶ್ರೀಚರಣಕ್ಕೆ ಎನ್ನ ಶಿರವನರಿಸಿ ಪೂಜಿಸುವ ಕಾರಣ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಶುದ್ಧ ಸಿದ್ಧ ಪ್ರಸಾದಿಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಇವರು ಬಹಳಷ್ಟು ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ ಅಪ್ಪ ಅವರು. ಅದಕ್ಕೊಂದು ವಚನ ಹೇಳ್ತಾರೆ. ಅಂದ್ರೆ ರೂಪಿನ ಪೂರ್ವಾಶ್ರಮವ ಕಳೆದು ಆಯತಕ್ಕೆ ಕೊಟ್ಟು ಕೊಳ್ಳಬಲ್ಲನಾಗಿ ಶುದ್ಧ ಪ್ರಸಾದಿ, ರುಚಿಯ ಪೂರ್ವಾಶ್ರಯವ ಕಳೆದು ಸ್ವಾಯತಕ್ಕೆ ಕೊಟ್ಟುಕೊಳ್ಳಬಲ್ಲಾತನೇ ಸಿದ್ಧ ಪ್ರಸಾದಿ. ಈ ಉಭಯವ ಕ್ರಿಯಾನುಭಾವವನ್ನಳಿದಾತನೇ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಸಿದ್ಧ ಪ್ರಸಾದಿ. ಗುರು ಮುಟ್ಟಿ ಬಂದ ಶುದ್ಧ ಪ್ರಸಾದಿಯಾದಡೆ ವಾತ ಪಿತ್ತ ಕ್ಲೇಶವನ್ನಳಿದೇ ಇರಬೇಕು. ಲಿಂಗ ಮುಟ್ಟಿ ಬಂದ ಸಿದ್ಧ ಪ್ರಸಾದಿಯಾದಡೆ ಆದಿವ್ಯಾಧಿಗಳೆಲ್ಲ ಇರಬೇಕು. ಜಂಗಮ ಮುಟ್ಟಿ ಬಂದ ಪ್ರಸಿದ್ಧ ಪ್ರಸಾದಿಯಾದಡೆ ಅಜ್ಞಾನ ರೋಗವಿಲ್ಲದಿರಬೇಕು. ಮೂರರ ಅರಿವು ಗಟ್ಟಿಗೊಳ್ಳುವ ಮಹಾಪ್ರಸಾದಿಯಾದಡೆ ಮರಣವಿಲ್ಲದಿರಬೇಕು. ಪ್ರಸಾದವೆಂದು ವಿವಿಧ ಪ್ರಸಾದವ ಸೇವಿಸಿ ಸರ್ವರಂತೆ ಮಲತ್ರಯಕ್ಕೊಳಗಾಗುವರ ಪ್ರಸಾದಿಗಳೆಂದು ನಂಬದಿರ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಾಕ್ಷಿಯಾಗಿ ಅರೀರ. ಇದು ನನಗೆ ಎಲ್ಲಿ ಡಿಕ್ಷನರಿ ನೋಡಿದ್ರೆ ಸಿಕ್ಕಿಲ್ಲ, ವಚನ ಸಂಸ್ಕೃತ ಹೋಗಿ ಕಬ್ಬಿಲರೀರ ಅನ್ನೋದು ಗೊತ್ತಾಗಿಲ್ಲ. ಅಪ್ಪ ಅವ್ರು ಹೇಳ್ತಾರೆ ವಚನ ಓದಿ ಮುಗಿಸಿಬಿಡ್ರಿ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳಿರಿ. ಈಗ ಅವು ಹೆಚ್ಚುವರಿ ವಚನಗಳು. ಹಾ ಇಲ್ಲ ಅದು ನನಗೆ ಬೇರೆ ನೋಡೋದ್ರ ಪ್ರಕಾರ ಅಂಬಿಗ ಅಂತ ಅಂದ್ರೆ ಇವು ಎಲ್ಲವೂ ಮೆಟ್ಟಿ ನಿಂತು ದಾಟುವಂಥದ್ದಂತ ನನಗೆ ಅನಿಸ್ತದೆ. ಆ ಭಾವದಲ್ಲಿ ನೋಡಿ ಅದೇ ಅಂಬಿಗ ಅಂದ್ರೆ ದಾಟುವಂಥದ್ದು. ಈ ಅಂಬಿಗ ನೀ ನನ್ನ ದಡ ಸೇರಿಸುವಂತ ಆ ರೀತಿ ಒಳಗ ಇವೆಲ್ಲವುಗಳನ್ನ ಒಳಗೊಂಡು ಈಗ ಮೆಟ್ಟಿ ನಿಂತು ದಾಟುವಂಥದ್ದಂತ ನನಗೆ ಅನ್ಕೊಂಡಿದ್ದೆ. ಶುದ್ಧ ಪ್ರಸಾದಿಯಾದರೆ ತನು ಸತ್ಯ ಸನ್ನಿಹಿತನಾಗಿ ಅಣು ಮಾತ್ರ ದ್ವೈತಿಯಾಗದೆ ಚರಿಸಬೇಕು. ಸಿದ್ಧ ಪ್ರಸಾದಿಯಾದರೆ ಮನ
ಧ್ಯಾನ ಸನ್ನಿಹಿತವಾಗಿ ಕಿಂಚಿತ್ತು ಮಲ ವಿಷಯಕ್ಕೆ ಜಿನುಗದೆ ಸೇರಿಸಬೇಕು. ಪ್ರಸಿದ್ಧ ಪ್ರಸಾದಿ ಆದಡೆ ಭಾವ ಮಹಾನುಭಾವ ಸನ್ನಿಹಿತನಾಗಿ ಒಂದಿನಿತು ಭ್ರಾಂತನಾಗದೆ ಅವರವರಂತೆ ಇವರಿವರಂತೆ ತಾನು ತನ್ನಂತೆ ನಡೆ ನುಡಿ ಕೊಡುಕೊಳ್ಳಿ ಉಳ್ಳರೆ ಕಡೆ ಮೊದಲಿಲ್ಲದೆ ನರಕ ನೈಯುವ ಕಾಣ ಗುರು ನಿರಂಜನ ಚೆನ್ನ ಬಸವಲಿಂಗ. ಪ್ರಸಾದಿಯ ಬಿಟ್ಟು ಪ್ರಸಾದವಿಲ್ಲ, ಪ್ರಸಾದ ಬಿಟ್ಟು ಪ್ರಸಾದಿ ಇಲ್ಲ. ಪ್ರಸಾದ ಬಿಟ್ಟು ಪ್ರಸಾದಿಲ್ಲ, ಪ್ರಸಾದಿ ಬಿಟ್ಟು ಪ್ರಸಾದ. ಪ್ರಸಾದಿಯನ್ನು ಪದಾರ್ಥದ ಭೇದವನ್ನು ಅರಿಯುವುದರಿವು ನೋಡ. ಮುನ್ನಾದಿಯ ಪ್ರಸಾದವು ಅರ್ಪಣಕ್ಕೆ ಬಂದಲ್ಲಿ ಉಪಚಾರದಿಂದ ಪದಾರ್ಥವೆನಿಸಿತ್ತು. ಉಪಚಾರದಿಂದ ನಾವು ಮಾಡ್ತೀವಲ್ಲ, ಪದಾರ್ಥವನ್ನು ರೆಡಿ ಮಾಡಿದ್ಮೇಲೆ ನಾವು ಪ್ರಸಾದ ಅಂತೀವಲ್ಲ, ಅದು ಉಪಚಾರದಿಂದ ಪದಾರ್ಥವೆನಿಸಿತ್ತು. ಅರ್ಪಣದ ಮೇಲೆ ಪ್ರಸಾದವೆನಿಸಿತ್ತು. ಈ ಪ್ರಸಾದದಲ್ಲಿ ಕುಳವ ಬಲ್ಲಡೆ ಆತ ಪ್ರಸಾದಿ. ಪ್ರಸಾದಿಯ ಬಿಟ್ಟು ಪ್ರಸಾದವಿಲ್ಲ, ಪ್ರಸಾದವು ಬಿಟ್ಟು ಪ್ರಸಾದಿ ಇಲ್ಲ. ಪ್ರಸಾದಿಯು ಕೂಡಿ ಸೊಂಕದ ಪದಾರ್ಥವಿಲ್ಲ. ಇದು ಕಾರಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಪ್ರಸಾದದಿಂದ ಮೂರು ಲೋಕವೆಲ್ಲ ಜೀವಿಸಿತ್ತಾಗಿ ಅಂತಪ್ಪ ಪ್ರಸಾದಿಗೆ ನಮೋ ನಮೋ ಎನ್ನುತ್ತಿದ್ದೇನೆ. ಈಗ ನೆಕ್ಸ್ಟ್ ದಾಂಭಿಕ ಪ್ರಸಾದಿಗಳ ಖಂಡನೆ ಹೇಗಿರುತ್ತೆ. ಅಚ್ಚ ಪ್ರಸಾದವೆಂದು ಉಸಿದು ತನು ಮನದ ಅವಣಿಗೆ ಕಡೆಗಣಿಸಿ ಕೊಂಬರು. ತನು ಮನ ಮುಟ್ಟಿದ ಹೋಗರ ಲಿಂಗರ್ಪಿತಕ್ಕೆ ಸಲ್ಲದು. ಲಿಂಗರ್ಪಿತವನ್ನುಂಡು ಅಚ್ಚ ಪ್ರಸಾದಿಗಳೆಂಬುವರನ್ನು ಲಿಂಗದಲ್ಲಿ ಸಮ್ಯಕ್ಕೆ ಶರಣು ಮೆಚ್ಚರು. ಬಂದುದು ಕೂಡಲ ಸಂಘ ಕರ್ಪಿಸಿ ಕೊಳ್ಳಬಲ್ಲಾಡಲಾತನೇ ಅಚ್ಚ ಪ್ರಸಾದ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಕಾಡುಸಿದ್ದೇಶ್ವರ ಹೇಳ್ತಾರೆ, ಅಚ್ಚ ಪ್ರಸಾದಿಗಳೆಂದು ಹೆಸರಿಟ್ಟುಕೊಂಡು ಪ್ರಸಾದಿಗಳ ಕಂಡರೆ ಅಗಲನೆಲ್ಲವ ನೀರಿನಿಂದ ತೊಳೆದು ಮುಸುರಿಗೆ ಬಿಟ್ಟ ಎಮ್ಮಿಯಂತೆ ಕುಡಿದು ಆಯತ ಮಾಡಿ ಅಗಲನೆಲ್ಲವ ನೆಕ್ಕಿ ನೀರ ಕೊಂಬಲವೆಲ್ಲ ತೆಗೆವರು. ಆರು ಇಲ್ಲದ ವೇಳೆಯಲ್ಲಿ ರಣಬೀರರಂತೆ ಕೊಳತಿಂದು ಚೆಲ್ಲಾಡಿ ತುದಿಯ ಅಸ್ತವ ತೊಳೆದು ಹೋಗುವವರಿಗೆ ಅಚ್ಚ ಪ್ರಸಾದ ಎಲ್ಲಿಯುವುದಯ್ಯ. ದೇಹಕ್ಕೆ ವ್ಯಾಧಿ ಸಂಘಟಿಸಿದಲ್ಲಿ ತನ್ನ ಕಬುರು ತನಗೆ ವಿಸ್ಮತಿಯಾಗಲು ಆ ವೇಳೆಯಲ್ಲಿ ತನ್ನ ಉದಕವ ಆರು ನೀಡಿದಡೆ ಜೀವನ ಕಕಲಾತಿಗೆ ಮಲಗಿರ್ದ ಹಾಸಿಗೆಯಲ್ಲಿ ಏಳದೆ ಮಲಗಿರ್ದಲ್ಲಿ ಅನ್ನ ಉದಕವ ತಿಂಬುವವರಿಗೆ ಎಲ್ಲಿಯುವುದಯ್ಯ ಅಚ್ಚ ಪ್ರಸಾದ. ಇಂತಪ್ಪ ವ್ರತಭ್ರಷ್ಟರ ಸೂಳೆಯ ಮಕ್ಕಳು ನುಚ್ಚು ಬಡಗಬಲ್ಲರದೆ ಇವರು ಅಚ್ಚ ಪ್ರಸಾದಿಗಳಾಗಬಲ್ಲರೆ. ಕಾಡನೊಳಗಾದ ಶಂಕರ ಪ್ರಿಯ ಚೆನ್ನ ಬಂದ ಲಿಂಗ ನಿರ್ಮಾಣ ಪ್ರಭುವೆ ಅಂದ್ರೆ ಕಾಡಸಿದ್ದೇಶ್ವರರು ಹೇಳಿದ ವಚನ. ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಪ್ರಸಾದಿಗಳೆಂದು ನುಡಿದುಕೊಂಬ ಪರಮ ದ್ರೋಹಿಗಳ ನೇನೆಂಬೆ. ಪ್ರಸಾದಿಗೆ ಪರಸ್ತ್ರೀಯರ ಒಪ್ಪಿಗೆಯುಂಟೆ, ಪ್ರಸಾದಿಗೆ ಪರದೈವದ ಪೂಜೆಯುಂಟೆ,
ಪ್ರಸಾದಿಗೆ ಪರದೈವದ ಪ್ರೇಮ ಉಂಟೆ, ಪ್ರಸಾದಿಗೆ ಪ್ರಪಂಚಿನ ವ್ಯವಹಾರ ಉಂಟೆ, ಇಂತಿ ತಥ್ಯ ಮಿಥ್ಯ ಹೋರಾಟದಲ್ಲಿದ್ದು ತೊತ್ತೊತ್ತಿನೆಂಜಲ ತಿಂಬ ಒಲೆಯೇರಿಗೆ ಉನ್ನತ ಪ್ರಸಾದವೆಲ್ಲಿಯದಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಸ್ವಾಮಿಗಳು ಹೇಳುತ್ತೆ. ಅಂದ್ರೆ ಇಷ್ಟೇ ನಮ್ಮ ಲಿಂಗ ತತ್ವದಲ್ಲಿ ಪ್ರಸಾದ ತತ್ವದಲ್ಲಿ ಇರಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಷಣ್ಮುಖ ಶಿವಗಳು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಹೇಳೋದಾದ್ರೆ ನಿನ್ನೆ ಅಪ್ಪರು ಹೇಳ್ದಂಗೆ ಅಂಬುಜ ಚೌಡಯ್ಯನವ್ರ ವಚನ ಆಗಿರ್ಬೋದು ಅಥವಾ ಸತ್ಯಜ್ಞವ್ರ ವಚನ ನಾವು ತಿಳ್ಕೋಬೋದು. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವವರ ಲೊಟ್ಟ ಮುಳ್ಳಡೆ ಕಂಡಡೆ ಎಡಪಾದ ರಕ್ಷೆ ತೆಗೆದುಕೊಂಡು ನಗಲೊಡನೆ ಒಡೆಯನ್ನ ಅಂಬುಜ ಚೌಡಯ್ಯನ ಅಂತ ವಿಚಾರದಲ್ಲಿ ಇವರು ಕೂಡ ಹೇಳಿದ ಅಂತ ಅನಿಸ್ತದೆ. ಅಂದ್ರೆ ಪ್ರಸಾದಿಗೆ ಪರಸ್ತ್ರೀಯರ ಅಪ್ಪುಗೆ ಉಂಟೆ ಅನ್ನೋದು, ಅಂದ್ರೆ ಮತ್ತೆ ಪರದೈವ ಪೂಜೆ ಉಂಟೆ, ಇವೆಲ್ಲ ಎರಗಬಾರ್ದು ಅನ್ನುವಂಥ ಮಾತಲ್ಲೇ ಹೇಳಿದಾರೆ ಅಂತ ನನಗೆ ಅನಿಸ್ತದೆ. ಇಷ್ಟು ನಾನು ಈ ಪ್ರಸಾದಿ ಸ್ಥಳದ ಒಟ್ಟಾರೆ ಮಟ್ಟವನ್ನ ಈ ಸಮಚಿತ್ತ, ಸಮಭಾವ, ಸಮಕಳೆಯಿಂದ ಇರುವುದು, ಲಿಂಗನಿಷ್ಠೆ, ಜಂಗಮನಿಷ್ಠೆ ಉಳ್ಳವರಾಗಿರುವುದು, ಸದಾ ಪ್ರಸನ್ನತೆಯಿಂದ ಇರುವುದು, ಭಕ್ತಿ ಸಂಪನ್ನರಾಗಿರುವುದು, ಪ್ರಸಾದ ಭಾವದಿಂದ ಹೊಂದಿರುವುದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಒಂದು ಈ ಮಾತಿಗೆ ವಿರಾಮ ನೀಡುತ್ತೇನೆ.